ಕುರ್ಮಾಸ್ ಕಿಚನ್ಗೆ ಸ್ವಾಗತ. ಡಿಫ್ರೆಂಟ್ ಆಗಿ ಸೇಮಿಯಾ ಉಪ್ಮಾ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಇದಕ್ಕೆ ಬೇಕಾಗಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸು ಅಕ್ಕಿ ಹಿಟ್ಟು, ಈರುಳ್ಳಿ, ಕರಿಬೇವು, ಹಸಿಮೆಣಸಿನಕಾಯಿ, ಶೇಂಗಾ ಬೀಜ, ಸಾಸಿವೆ ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ. ಅಕ್ಕಿ ಹಿಟ್ಟಿಗೆ ನಾನು ಸ್ವಲ್ಪ ಉಪ್ಪು ಹಾಕಿ ತಣ್ಣೀರಿಂದನೇ ಹಿಟ್ಟನ್ನು ಕಲಿಸ್ಕೊತೀನಿ. ಚಪಾತಿ ಹಿಟ್ಟಿನಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ಹಿಟ್ಟನ್ನು ಕಲಿಸ್ಕೋಬೇಕು. ನೀರಾದರೆ ಶಾವಿಗೆ ಮೆತ್ತಗಾಗಿ ಅಂಟ್ಕೊಂಡ್ಬಿಡುತ್ತೆ. ಈ ಹದಕ್ಕೆ ಹಿಟ್ಟನ್ನು ಕಲಸಿದ್ದೀನಿ. ಈ ಗ್ಲಾಸ್ ಅಳತೆಯಲ್ಲಿ ನಿಮಗೆ 3 ಅಳತೆ ಹಿಟ್ಟನ್ನು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನೀವು ಒಬ್ಬರಿಗೆ ಬೇಕಂದರೆ 1 ಗ್ಲಾಸ್ ಹಿಟ್ಟಿನಲ್ಲಿ ಮಾಡ್ಕೋಬೋದು. ಈಗ ಒಂದು ಪ್ರೆಸರ್ಗೆ ಎಣ್ಣೆಯಿಂದ ಗ್ರೀಸ್ ಮಾಡ್ಕೊಳ್ಳೋಣ. ನಾವು ಕಲಸಿರ್ತಕ್ಕಂಥ ಹಿಟ್ಟನ್ನು ಈ ಥರ ಶೇಪ್ ಮಾಡಿಕೊಂಡು ಇದಕ್ಕೆ ಫಿಲ್ ಮಾಡಬೇಕಾಗುತ್ತೆ. ನೀವು ಒಂದು ಪಾತ್ರೆಗೆ ನೀರು ಹಾಕಿಬಿಟ್ಟು ಕಾಟನ್ ಬಟ್ಟೆ ಕಟ್ಟಿ ಕಾಯ್ಲಿಕ್ಕೆ ಇಟ್ಬಿಡಿ. ಈಗಾಗಲೇ ನೀರು ಕಾಯ್ತಾ ಇದೆ. ಕ್ಯಾಪ್ ಹಾಕ್ಕೊಂಡು ನಾವು ಶಾವಿಗೆನ ಡೈರೆಕ್ಟಾಗಿಯೇ ಅದ್ರ ಮೇಲೆ ಒತ್ಕೊಂಡ್ಬಿಡೋಣ. ಪಾಯಸ ಕೂಡ ನಿಮಗೆ ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಟ್ಟಿದ್ದೆ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಅದ್ರ ಲಿಂಕ್ ಹಾಕಿರ್ತೀನಿ, ನೋಡ್ಕೊಳ್ಳಿ. ಇದನ್ನು ಫುಲ್ ಇದ್ರ ಮೇಲೆ ನಾನು ಪ್ರೆಸ್ ಮಾಡ್ತಾ ಇದ್ದೀನಿ ಶಾವಿಗೆನ. ತುಂಬಾ ಹಾಕಿರೋದ್ರಿಂದ ನಾನು ಇಲ್ಲಿ 4 ಮಿನಿಟ್ಸ್ ಟೈಮ್ ಇಟ್ಕೊಂಡು ಆಫ್ ಮಾಡ್ತೇನೆ. ನೀವು ಸ್ವಲ್ಪ ಹಾಕ್ಕೊಂಡಿದ್ರೆ 2 ಮಿನಿಟ್ಸಲ್ಲಿ ಆಫ್ ಮಾಡ್ಕೋಬೋದು ನೀವು. ಈಗ ಇದಾಗಿದೆ. ಇದಕ್ಕೆ ಒಂದು ಪ್ಲೇಟ್ ಮುಚ್ಕೊಂಬಿಡಿ. ಈ ಕಡೆ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಕಾಯ್ಲಿಕ್ಕಿಟ್ಟು ಸಾಸಿವೆ ಜೀರಿಗೆ, ಶೇಂಗಾ ಬೀಜ ಹಾಕಿ ಕೈ ಆಡಿಸ್ಕೊಳ್ಳಿ. ಈಗ ಇದಕ್ಕೆ ಹಸಿಮೆಣಸಿನಕಾಯಿ, ಉದ್ದಿನಬೇಳೆ, ಕಡಲೆಬೇಳೆ ಹಾಕಿ ಕೈ ಆಡಿಸ್ಕೊಳ್ಳಿ. ಹೆಚ್ಚಿರ್ತಕ್ಕಂಥ ಈರುಳ್ಳಿ, ಕರಿಬೇವು ಹಾಕಿ ಚೆನ್ನಾಗಿ ಕಲಿಸ್ಬಿಡಿ. ಸ್ವಲ್ಪ ಉಪ್ಪು ಹಾಕಿದರೆ ನಿಮಗೆ ಈರುಳ್ಳಿ ಬೇಗ ಬೇಯುತ್ತೆ. ಇದಾಗಿದೆ. ಇದಕ್ಕೆ ಅರಿಶಿನ, ರುಚಿಗೆ ಸ್ವಲ್ಪ ಶುಗರ್ ಆ್ಯಡ್ ಮಾಡ್ತೀನಿ ನಾನು. ಉಪ್ಪು ಹಾಕಿ ಕಲಸಿ ಶಾವಿಗೆ ಇದಾಗಿದೆ ನೋಡಿ. ಪ್ಲೇಟನ್ನು ಒಂದು ಬಟ್ಟೆ ಸಹಾಯದಿಂದ ತೆಗೆದು ನೀವು ಹಸಿ ಕೈಯಿಂದ ಮುಟ್ಟು ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಶಾವಿಗೆ ಬೆಂದಿದೆನೋ ಇಲ್ವಾ ಅಂತ. ಕೈಗೆ ಅಂಟ್ಕೊಳ್ಳೋದಿಲ್ಲ ಅದು. ಒಂದು ಸ್ಪೂನ್ ಸಹಾಯದಿಂದ ನೀವು ಈ ಥರ ಇದನ್ನು ತೆಗೆದು ಒಂದು ಪ್ಲೇಟಿಗೆ ಹಾಕಿ ಆರಿಟ್ಬಿಡಿ. ಇದು ಆರಿದ ಮೇಲೆ ಈ ಥರ ಬಂದಿದೆ. ಇದು ನೋಡಿ, ಶಾವಿಗೆ ಎಳೆ ಎಳೆಯಾಗಿ ತುಂಬ ಉದುರಾಗಿ ಬಂದಿದೆ. ನಾವು ಮಾಡಿರ್ತಕ್ಕಂಥ ಒಗ್ಗರಣೆಗೆ ಈ ಥರ ಎಲ್ಲ ಶಾವಿಗೆನೂ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡಿಕೊಂಡೇ ನೀವು ಇದನ್ನು ಮಾಡ್ಕೊಳ್ಳಿ. ಎಲ್ಲ ಮಿಕ್ಸ್ ಮಾಡಿದ್ದಾದಮೇಲೆ ನೀವು 2 ಮಿನಿಟ್ಸ್ ಸ್ಟವ್ ಆನ್ ಮಾಡಿ ಬಿಸಿ ಮಾಡಿದರೆ ಉಪ್ಮಾ ರೆಡಿಯಾಗುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.